ಮತ್ತೆ ₹5 ನೋಟ್ ನಡೀತಿತ್ತು. ಈಗಿರೋರು ಗೊತ್ತಿಲ್ಲ, ₹5 ನೋಟ್ ಇರ್ತಿತ್ತು. ನಾನು ಸಣ್ಣ ಪುಟ್ಟ ಕಲೆಕ್ಷನ್ಸ್ ಇರೋದು ಅಂದ್ರೆ 2 ಜನರೇಷನ್ ನೋಡ್ರಿ. ನಮ್ದು ಅನಾಥ ಗೋಲ್ಡನ್ ಜನರೇಷನ್ ಹೇಳಿದ್ರು ತಪ್ಪ. *111# ಒತ್ತಿದ್ರೆ ಎಷ್ಟು ಬ್ಯಾಲೆನ್ಸ್ ಐತೆ ಅನ್ನೋದು ಗೊತ್ತಾಕಿತ್ತು. ಏನಾರ ಗೊಂಬಿ ಏನ್ ಕಾಣ್ತಂದ್ರೆ ಕಟ್ ಮಾಡೋದು ಬುಕ್ನಾಗ ಈಗ ಕಾಣಕೈತಿರೋದು ನಾನೇ ಗೈಸಿದ್ದು. ಫಸ್ಟ್ ತೊಗೊಂಡಿರೋ ಇದು ಏನು ಇಂಕ್ ಪೆನ್ ಇಲ್ಲಿರೋದು 50 ಪೈಸಾ ಅಂದ್ರೆ ಡೈರೆಕ್ಟ್ ಬರೀ ಯಪ್ಪ ಅಲ್ಡಿ. ನಮ್ಮ ತಂಗಿ ಯಾವಾಗ್ಲಿಂದ ಕಟ್ಕೊಂತ ಬಂದ ಅವಾಗಿಂದೆಲ್ಲ ರಾಖಿಗಳು ಗೈಸಿದ್ದು. ನಮ್ಮ ಕ್ಲಾಸ್ ಗರ್ಲ್ಸ್ ಕಟ್ಟಿರೋದಿರ್ಲಿ. ಸ್ಟಿಕ್ಕರ್ ನೆನಪೈತಿಲ್ಲ, ಈ ಸ್ಟಿಕ್ಕರ್ ತೊಂತಿದ್ವಿ ₹10. ಓಹೋ ಯೂಸ್ ಮಾಡಿನಿದ್ರ ಗೈಸ್. ಇದೊಂದು ಅಯ್ಯೋ ನಿಮಗೆ ಇದೊಂದು ಹೇಳೋದು ಮಾಡ್ತೆ ಗೈಸ್ 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 ಲೀಕೇಜ್ ಆತ. ಆಗ ಇದು ಮೊದ್ದು ಖಾಲಿ ಆಯ್ತಂದ್ರೆ ಪೆನ್ಸಿಲ್ ಇದ್ದಂಗಿದ ಮೊದ್ದು ಖಾಲಿ ಆಯ್ತಂದ್ರೆ ಇದು ಹಿಂಗೆ ತೆಗಿತಿದ್ದೆ, ಇನ್ನೊಂದಿರ್ತಿತ್ತು ಇದರಿಂದ ಇದನ್ನ ಹಿಂಗೆ ಸಿಗಿಸ್ಬಿಡ್ತಿದ್ದೆ. ಗುರು ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ರೀ ಅನ್ನೋದು ಕ್ರೇಜಿ ಇರುತ್ತೆ ರೀ. ಬಿಕಾಸ್ ಆಫ್ ಇನ್ನೊಂದೇನಂದರೆ ನಾನು ಚೈಲ್ಡ್ಹುಡ್ ಇದ್ದಾಗ ಅಂದ್ರೆ ಸಣ್ಣವನಿದ್ದಾಗ ಒಂದು ಸ್ವಲ್ಪ ಕಲೆಕ್ಷನ್ಸ್ ಮಾಡ್ತಿದ್ದೆ. ಅಂದರೆ ಈಗ ಏನೋ ಒಂದು ಎಕ್ಸೆಟ್ರಲ್ಲಿ ಇದು ನನ್ನ ಕಲೆಕ್ಷನ್ಸ್ ಗೈಸ್. ಇದು ಏನಂತಂದರೆ ಈಗ ಇನ್ ಡೀಟೇಲ್ ನಿಮಗೆ ತೋರಿಸ್ತೀನಿ. ಇದಂತೂ ನಂದು ಮಿನಿ ಗಾಡ್ರೇಜ್ ಇದ್ದಂಗೆ ಗೈಸ್. ಇದು 3 ಅಂದರೆ ನಾನು ಸ್ಕೂಲಿಂದ ಲಾಸ್ಟ್ ನಾನು ಬರೆದಿರೋ ಪೆನ್ ಇರಲಿ ಎಲ್ಲ ಅಂದರೆ ನಿಮಗೆ ಹೇಳೋ ಬದಲಿ ತೋರಿಸ್ಬಿಡ್ತೀನಿ ಕಂಪ್ಲೀಟ್ ನೋಡ್ರಿ. ಅಂದರೆ ಐ ಹೋಪ್ ಇನ್ನೊಂದೇನೆಂದರೆ ಬೆಸ್ಟ್ ಜನ್ರೇಷನ್ ಆಫ್ ಅಂದರೆ ನಮ್ದು ಏನೈತಿ ಈಗ 2000, 2001, 2, 3, 4, 5 ಅಂದರೆ ಈಗೇನೇ ಇರ್ತಲ್ಲ ಈ ಇಯರ್ದಾಗ ಹುಟ್ಟಿರೋರು ಏನಂದರೆ 2 ಜನ್ರೇಷನ್ ನೋಡಿ. ಅಂದರೆ ಈ ಪ್ರೆಸೆಂಟ್ ಇರೋ ಜನ್ರೇಷನ್ ಹಳೆ ಜನ್ರೇಷನ್. ಯಾಕಂದರೆ ನಾವು ಇದ್ದಾಗ ಎಲ್ಲ ಹಳೆ ಜನ್ರೇಷನ್ ಅಂದರೆ ನಮ್ಮ ಜನ್ರೇಷನ್ ಲಾಸ್ಟ್. ಅಂದರೆ ಈಗ 8ನೇ ಇಯರ್ಲಿ 25 ಪೈಸೆ ಯೂಸ್ ಮಾಡಿರೋದು. ಅವಾಗ ಅದಕ್ಕೆ 2 ಚಾಕ್ಲೇಟ್ ಬರ್ತಿದ್ದು, ಕಿಸ್ಮಿ ಚಾಕ್ಲೇಟ್ ಬರ್ತಿದ್ದು. ಅಯ್ಯೋಪ್ಪ ಭಾಳ ಮಂದಿಗೆ ಗೊತ್ತೈತೆ ಇಲ್ಲ ಅಂದರೆ ನಮ್ಮ ಏಜ್ ಇರೋರಿಗೆ ಗೊತ್ತಿರುತ್ತೆ. ಅವಾಗ ನಮ್ಮದೇ ಲಾಸ್ಟ್ ಯೂಸ್ ಮಾಡಿರೋದು. ಮತ್ತು ₹5 ನೋಟ್ ನಡೀತಿತ್ತು, ಈಗಿರೋರು ಗೊತ್ತಿಲ್ಲ. ₹5 ನೋಟ್ ಇರ್ತಿತ್ತು. ಭಾಳ ಅಂದ್ರೆ ಭಾಳ ಅನ್ನೋದು ಮೆಮೊರೀಸ್ ಇದೆ. ಅಂದರೆ ನಾನು ಅದನ್ನೇನು ಕಲೆಕ್ಷನ್ಸ್ ಮಾಡಿಲ್ಲ, ನಾನು ಸಣ್ಣ ಪುಟ್ಟ ಕಲೆಕ್ಷನ್ಸ್ ಇಲ್ಲ ಅಂತ ಏನಿಲ್ಲ. ಅದಕ್ಕೆ ಈಗ ಅದನ್ನು ಸ್ವಲ್ಪ ನಿಮಗೆ ತೋರಿಸುವ, ರಿವೀಲ್ ಮಾಡುವ ಅಂತಂದು ಅಂದರೆ ನಾನು ಅವಾಗ ಸ್ವಲ್ಪ ಅಷ್ಟೇ ಏನೇನೋ ಮಾಡ್ತಿದ್ದೆ. ನೋಡೋಣ. ಅಂದರೆ 2 ಜನರೇಷನ್ ನೋಡ್ರಿ. ನಮ್ದು ಅನಾಥ ಗೋಲ್ಡನ್ ಜನರೇಷನ್ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ 2 ನೋಡಿರ್ತೀವಿ. ಮತ್ತು ಕರೆನ್ಸಿ ಖಾಲಿ ಆದಾಗ ಸ್ಕ್ರ್ಯಾಚ್ ಕಾರ್ಡ್ ಇರ್ತಿತ್ತು, ಅದನ್ನು ನೋಡಿ ಅಂದರೆ ಅದನ್ನು ಸ್ಕ್ರ್ಯಾಚ್ ಕಾರ್ಡ್ ನಂಬರ್ ಹೊಡೆದು ಕರೆನ್ಸಿ ಸೆಕ್ಷನ್ ತಿದ್ವಿ. ಈಗ ಅನ್ಲಿಮಿಟೆಡ್ ಎಲ್ಲ ಏನಿರುತ್ತಲ್ಲ ಅವಾಗ ಏನು ಇದ್ದಿದ್ದಿಲ್ಲ. ಫೋನ್ ಬಟನ್ ಮೊಬೈಲು ಫೋನ್ ಹಚ್ಚಿದ್ರೆ ಎಷ್ಟು ನಮ್ಗೆ ಜಲ್ದಿ ಮಾತಾಡಿರ್ತಿದ್ರು, ಭಾಳ ಗಂಟೆಗಟ್ಟಲೆ ಮಾತಾಡ್ತಿದ್ದಿಲ್ಲ. ಯಾಕಂದರೆ ಕಟ್ ಆಗ್ಬಿಡ್ತಿತ್ತು ಅಮೌಂಟು. ಆ ಥರ ಎಲ್ಲ ನೋಡ್ತಿದ್ವಿ. *111# ಒತ್ತಿದ್ರೆ ಎಷ್ಟು ಬ್ಯಾಲೆನ್ಸ್ ಐತೆ ಅನ್ನೋದು ಗೊತ್ತಾಕಿತ್ತು. ನಾವು ಮೆಮೊರೀಸ್ ಅವೆಲ್ಲ. ಅದಕ್ಕೆ ಗೈಸ್ ಈಗ ನನ್ನ ಮೆಮೊರೀಸ್ ಅಂದರೆ ನಾನು ಏನೇನು ಸ್ವಲ್ಪ ಇದು ಮಾಡಿಟ್ಟಿರೋದು ಏನು ನಿಮಗೆ ತೋರಿಸು. ಲೆಟ್ಸ್ ಗೋ. ಫಸ್ಟ್ ನಿಮಗೆ ನಾನು ತೋರ್ಸಕತ್ತಿರೋದು ಏನಂತಂದರೆ, ನಾನು ಸಣ್ಣನಿದ್ದಾಗ ನಾರ್ಮಲ್ ಲಗ್ನ ಪತ್ರಿಕೆ ಬರೋದಿರಲಿ ಎಕ್ಸೆಟ್ರಾ ಅಂದರೆ ಏನಾರ ಗೊಂಬಿ ಏನು ಕಾಣ್ತಂದ್ರೆ ಕಟ್ ಮಾಡೋದು ಬುಕ್ನಾಗ ಹಚ್ಚೋದು. ಇಸ್ ದಪ್ಪ ಬುಕ್ ಆಗೈತೆ ಅಂದರೆ ಇರೋದೇ 100 ಪೇಜಸ್ಸಿಂದ ಹಚ್ಚಿ ಇಷ್ಟ ಆಗೈತೆ. ಈ ಥರ ಸ್ಟಾರ್ಟಿಂಗ್ ಗಾಡ್ ಬ್ಲೆಸ್ ಮೀ ಅಂತ ರೋಲ್ ನಂಬರ್ 9 ಕಿರಳ್ ಅಂದರೆ LFS ಆಗಿದ್ದಾಗ ಗೈಸಿದ್ದು ಅವಾಗಿದ್ದಿದ್ದು. ಒಂದು ಹ್ಯಾಂಡ್ ರೈಟಿಂಗ್ ನೋಡ್ರಿ ಗೈಸಿದೆ, ಕಸಿ ಹ್ಯಾಂಡ್ ರೈಟಿಂಗ್. ಬನೀನ್ ಅಡ್ವರ್ಟೈಸಿಂದು, ಇದು ಶರ್ಟಿಂದ, ಇವೆಲ್ಲ ಪಟಾಕಿ ಅಂದರೆ ಪಟಾಕಿ ಇದು ಹಚ್ತಿದ್ವಲ್ಲ ಅದರ ಬರೋದು ಇವೆಲ್ಲ ಅದರ ಗೈಸಿವೆ ಎಲ್ಲ ಅದರೊಂದು. ಇವು ಲಗ್ನ ಪತ್ರಿಕೆವು ಇವೆಲ್ಲ ಅಂದರೆ ಏನೋಪ್ಪ ಅವಾಗ ಅದೇ ಕಿಕ್. ಇದು ಪಟಾಕಿ ಇದೆ, ದ ಕಿಂಗ್ ಆಫ್ ಕಜನ್ ಗೋಲ್ಡ್ ಅಂದರೆ ಅವಾಗೆಲ್ಲ ಇದನ್ನೇ ಮಾಡ್ಕೊಂತ ಇದೇ ಸ್ವಾಮಿ ವಿವೇಕಾನಂದ ಇರಲಿ ಭಾಳ ಇದಾವೆ ಗೈಸ್, ಭಾಳ ಇವೆಲ್ಲ ಫೋಟೋ. ಇದೇನಂದರೆ ನಾವು ಮೈಸೂರು ಇದಕ್ಕೆ ಹೋಗಿದ್ವಿ ಮೈಸೂರು ಟ್ರಿಪ್ಪಿಗೆ ಹೋದಾಗ ಫೋಟೋಸಲ್ಲಿ ಕೊಡ್ತಿರ್ತಾರಲ್ಲ ಅದನ್ನು ಅಂಟಿಸ್ಬಿಟ್ಟಿದ್ದೆ. ಇದನ್ನು ಅಂದರೆ ಅಲ್ಲಿ ಇಟ್ಟರೆ ಕಳೆದು ಹೋಗೋ ಅಂತಂದಕ್ಕೆ ತಗೊಂಡು ಹಚ್ಚಿದ್ದೆ. ಇದು ಗೊಮ್ಮಟೇಶ್ವರದ್ದು. ಮತ್ತು ಇನ್ನೂ ಗೈಸ್ ಇಲ್ಲಿ ನಮ್ಮ ಮಮ್ಮಿಯವ್ರು ಕರ್ಕೊಂಡು ಹೋದಾಗ ಹೋಗಿರೋದು ಗೈಸ್. ಇಲ್ಲೇ ಇರೋದು ಗೊಮ್ಮಟೇಶ್ವರದ್ದು ಏನೈತಲ್ಲ ಮೂರ್ತಿ ಇಲ್ಲೇ ಬರೋದು ಎಲ್ಲ. ಇದು ಲಗ್ನ ಪತ್ರಿಕೆ ಬಂದಿರೋದು ಅವೆಲ್ಲ ಗೈಸ್. ಏನೇನಿದೆ ಎಲ್ಲ ಆಲ್ಮೋಸ್ಟ್ ಲಗ್ನ ಪತ್ರಿಕೆನೇ. ಅವಾಗ ಲಗ್ನ ಪತ್ರಿಕೆ ಬಂದ್ಕೊಂಡು ಫಸ್ಟ್ ತೆಗೆದು ಇಟ್ಕೊಂಡ್ಬಿಡ್ತಿದ್ವಿ. ಮತ್ತು ಇನ್ನೊಂದು ಏನಂದರೆ ಅವ್ರದ್ದು ಲಗ್ನ ಆಗೋ ಮಟ್ಟ ಕಟ್ ಮಾಡೋಂಗಿಲ್ಲ ಅದೊಂದು. ಇದು ಅವಾಗ ನಮ್ಮ ಫ್ರೆಂಡ್ ಮನೆಗೆ LFS ಅದು ನಮ್ಮ ದೋಸ್ತನಿಗೆ ಹೋಗಿದ್ದೆ. ಅವಾಗ ಒಂದು ಮೈಕಲ್ ಜಾಕ್ಸನಿಂದು ಇದು ಒಂದು ಪ್ರಿಂಟ್ ಔಟ್ ತಕ್ಕೊಡಂತಂದ್ರೆ ಅವಾಗ ಮೈಕಲ್ ಜಾಕ್ಸನ್ ನಮ್ಮ ಮನೆಗೆ ಬಂದು ಪೇಂಟ್ ಹೊಡೆದಿದ್ದೆ, ಅಂದರೆ ಕ್ರಯನ್ಸ್ಲಿಂದ ಕಲರ್ ಹೊಡೆದಿದ್ದೆ. ಗೈಸ್ ಈಗ ಇದೆ ಅಂದರೆ ನನಗಿನ್ನ ಅಂದರೆ ಎಲ್ಲೆಲ್ಲಿ ಏನೇನು ಇನ್ಸಿಡೆಂಟ್ ಐತೆ ಅಂದರೆ ನಡೆದೈತೆ ಅದೆಲ್ಲ ನೆನಪೈತೆ. ಇವೆಲ್ಲ ನಾರ್ಮಲ್ ಲಗ್ನ ಪತ್ರಿಕೆಯನ್ನು ಎಲ್ಲ ಗೈಸ್ ಆಲ್ಮೋಸ್ಟ್ ಎಲ್ಲ ಚೋಟಾ ಭೀಮ್ ಇದು ಪಟಾಕಿದು. ಇದು ಕಟ್ ಮಾಡೋದೇ ಒಂದು ಸ್ಕಿಲ್ ಅಪ್ಪ. ಏನೋ ಒಂದು ಕಟ್ ಮಾಡಬೇಕು.
ಕಟ್ ಮಾಡೋದೇ ಒಂದು ಅನಾಹುತ ಕಿಕ್ ಅದು. ಲಗ್ನ ಪತ್ರಿಕೆ ಎಲ್ಲಕ್ಕೆಲ್ಲ ಲಗ್ನ ಪತ್ರಿಕೆ ಯಾಕಂದರೆ ಇಂಥವೆಲ್ಲ ಬಂದರೆ ನನಗೆ ಭಾರಿ ಖುಷಿ. ಮೇಲೆ ಎದ್ದೇಳೋರು ಗಚ್ಚರ ಇದೆ. ಅನಾಹುತ ಇದು ಕೇಕ್ ಡಬ್ಬಿ ತಂದಿರ್ತಾರಲ್ಲ ಅದರದ್ದು ಗೈಸಿದು. ಅಪ್ಪ ಎಲ್ಲ ಇನ್ನೊಂದೇನೆಂದರೆ ಲಿಟ್ರಲಿ ಗೈಸ್, ಇನ್ನೊಂದೇನೆಂದರೆ ಗೋಲಿ ಅಂತೂ ಆಡ್ತೀವಿ. ನಾನು ಬಾಟಲ್ ಒಳಗೆ ಅವು ಏನು ಎಲ್ಲ ಕಳೆದೋದು ಆಡಿ ಗೆದ್ದಿರೋ ಇಷ್ಟು ಅಂತಿರ್ತಾವೆ, ಎಲ್ಲ ಹೋಗ್ಬಿಟ್ಟವ. ಅದಕ್ಕೆ ನನ್ನ ಫೇವ್ರೇಟ್ಸ್ ಗೋಲಿ ಅಂತಂದು ಇಂಥದ್ದೊಂದು ಬಾಕ್ಸ್ ಸಿಕ್ಕಿತ್ತು, ಅದ್ರಾಗ ಹಾಕಿಟ್ಟಿದ್ದೆ. ಇಲ್ಲ ಇವೆಲ್ಲ ನಮ್ಮ ಅಂದರೆ ಒಬ್ಬ ಎಲ್ಲ ಇದಕ್ಕೆ ಆಡೋಕ್ಕೆ ಒಂದು ಗೋಲಿ ಅಂತ ಇರ್ತಾವೆ, ಫೇವ್ರೇಟ್ ಗೋಲೀಸ್. ಅದಂತೂ ಇದೆ ಗೈಸ್. ಇದ್ರೊಳಗೆ ಇದು ನಂದಿದೆ, ಇದು ನನ್ನ ಫೇವ್ರೇಟ್. ಅಂದರೆ ಆಡ್ತಿದ್ವಿ ಗೋಲಿ ಅಂತೂ ನುಗ್ಗ ಆಡ್ತಿದ್ವಿ. ಎಲ್ಲ ಯೂನಿಕ್ ಗೋಲಿಗಳು ಇವೆಲ್ಲ ಸೈಕ್. ಇನ್ನೊಂದು ದೊಡ್ಡ ಬರ್ತಿದ್ವಿ, ಇಷ್ಟು ದೊಡ್ಡ ಗೋಲಿ ಅವನಿದ್ವು, ಅವು ಎಲ್ಲ ಓದು ಗೊತ್ತಿಲ್ಲ. ಇದೆಲ್ಲ ಆದಮೇಲೆ ಮತ್ತೆ ಇದು ಗೈಸ್ ಚಾಕ್ಲೇಟ್ ಇದ್ರೊಳಗೆ ಇದು ಬರುತ್ತೆ, ಏನೋ ಗೋಲ್ಡ್ ಕಲರ್ ಡೈರಿ ಮಿಲ್ಕ್ ಒಳಗೆ, ಅದು ಒಳಗೆ ಇದು ಸಿಲ್ವರು ಇವೆಲ್ಲ ಗೈಸ್ ಎಲ್ಲ ತಿಂದಿರೋದು. ಎಲ್ಲ ಸಿಲ್ವರ್ ಕೆಳಗಡೆ ಗೋಲ್ಡ್ ಪೇಪರ್ಸ್. ಈಗೂ ಇವೆಲ್ಲ ಇಟ್ಕೊಂಡಿದೆ ಪ್ರತಿಯೊಂದಕ್ಕೂ. ಅದ್ರೊಳಗೆ ಏನೇನು ಬರ್ತೈತಿ ಎಲ್ಲ ಅದ್ರಾಗ ಅಂದರೆ ಎಲ್ಲ ನಾನೇ ತಿಂದಿರೋದು. ಮತ್ತು ಮನುಷ್ಯರು ಬರೋ ತಿಂದಿದ್ದು ಹೋಗಿ ಮತ್ತು ಡಸ್ಟ್ಬಿನ್ನ ಕೈಗೆ ಹಾಕಿ ಅಂಥವೆಲ್ಲ ಏನು ಮಾಡಿಲ್ಲ. ಬಟ್ ಇವೆಲ್ಲ ಇನ್ನೋರ್ಗೆ ಯಾವ ಸಣ್ಣ ಹುಡ್ರು ಬಂದರೆ ಇದನ್ನ ಮುಟ್ಟಕ್ಕೆ ಹೋದ್ರಂದರೆ ತಲೆ ಕೆಟ್ಬಿಡೋದು. ಮೇನ್ ಗೈಸ್ ಈಗ ಬಂತು. ಇದ್ರೊಳಗೆ ಒಂದೊಂದೇ ಐತಿ. ನಾನು ನಿಮಗೆ ಅಷ್ಟು ಡೀಟೇಲಾಗಿ ತೋರ್ಸೋಕ್ಕಾಗುತ್ತಿಲ್ಲ, ನೋಡೋಣ. ಫಸ್ಟ್ ಗೈಸ್ ಇದು ಮೊನ್ನೆ ಇದ್ರಾಗ ಸಿಕ್ಕಿದ್ದು ಗೈಸ್. ಇದು ಗೈಸ್ ಅವಾಗ ಫೋಟೋ ತೊಳಿತಾರಂತಾರಲ್ಲ, ಇದೆ ಇದ್ರಾಗ ಕಾಣಕತ್ತಿರೋದು ನಾನೇ ಗೈಸ್. ನಾನೇ ಇದು ತಲೆ ಬಂಡ್ಲಿ ಆಗಿರೋದು, ಕೂತ್ಕೊಂಡಿರೋದು ಇದೆಲ್ಲ ನಾನೇ. ಇದು ಅವತ್ತು ಸಿಕ್ಕಿದ್ದಾನೋ ನಿಜ ಮೆಂಟಲ್ ಅದ. ಈ ಪೇಪರ್ನಾಗ ಇಟ್ಟಿದ್ರೆ ಅಲ್ಡೆ ಇನ್ನೊಂದು ಇದು ಮಿನಿ ಸ್ಟೆಪ್ಲರ್ ಇದು ಎಲ್ಲ ಸಿಗುತ್ತೆ. ಇವೆಲ್ಲ ಇನ್ನೊಂದು ಏನಂದ್ರೆ ಅವಾಗೇ ಇತ್ತು ಗೈಸ್, ಈಗಿಂದ ಗೊತ್ತೈತೆ ಇಲ್ಲ. ಇದು ನಾನು ಫಸ್ಟ್ ತೊಗೊಂಡಿರೋ ಇದು ಏನು ಇಂಕ್ ಪೆನ್ ಅಂತಿದ್ದು ಅವಾಗ. ಈಗೇನು ಹುಡ್ರಿಗೆ ಗೊತ್ತೈತಲ್ಲ, ಇದು ಫಸ್ಟ್ ಇಂಕ್ ಪೆನ್ ಗೈಸ್. ಈಗೂ ಬರೆದ್ರೆ ಈಗೂ ಅನಾಹುತ ಬರೀತೈತೆ. ಒಳಗಡೆ ರಿಫಿಲಿಂದು ಇಲ್ಲೇ ಐತೆ ಗೈಸ್, ಇದು ರಿಫಿಲಿಂದು. ಅಂದರೆ ಈಗ ಯೂಸ್ ಮಾಡ್ತಾರೆ, ನನಗೆ ಲಿಟ್ರಲಿ ಗೊತ್ತಿಲ್ಲ. ಅಂದರೆ ಈಗ ಮಾಡ್ಬೋದೇನು, ನನಗೂ ಅಷ್ಟು ಐಡಿಯಾ ಏನಿಲ್ಲ. ಒಳಗೆ ಇಲ್ಲಿ ರಿಫಿಲ್ ಆಗತ್ತು ಬರೆಯೋದು. ಅಂದರೆ ಇದ್ರದ್ದು ಏನು ಇಂಟೆನ್ಷನ್ ಅಂದರೆ ಗೈಸ್, ಈಗ ಯೂಸ್ ಮಾಡ್ಬೇಕಾದ್ರೆ ಒಂದೊಂದ್ಸರಿ ಇಂಥ ಬಿಸಿಲುಗಾಲದಾಗ ಭಾಳ ಲೀಕೇಜ್ ಆಗ್ಬಿಡೋದು. ಬಿಸಿಲುಗಾಲದಾಗ ಅನಾಹುತ ಲೀಕೇಜ್ ಆಗ್ಬಿಡೋದು ಎಲ್ಲ. ಇದಂತೂ ನಾವು ಫಸ್ಟ್ ತೊಗೊಂಡಿರೋ ಇಂಕ್ ಪೆನ್ ಫಸ್ಟ್ ತೊಗೊಂಡಿರೋ. ಮತ್ತು ಇದು ಗೈಸ್ ಇದು ಆಲ್ಡೆ ಗ್ಲಿಟರ್ ಪ್ಲೇನ್ಸ್ ಅಂತ ಮಿಂಚ್ ಪೆನ್ ಅಂತ ಬರ್ತಿದ್ದು, ಅದ್ರ ರಿಫಿಲ್ ಗೈಸ್. ಇವು ನಾನು ಯೂಸ್ ಮಾಡಿರೋ ಲಾಸ್ಟ್. ಈಗ ರ್ಯಾಪರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಳೇದಂತಂದು. ಅಂದರೆ ಪೆನ್ ಖಾಲಿ ಅದಕ್ಕೆ ಪೆನ್ ತೊಗೊತಿದ್ದಿಲ್ಲ, ರಿಫಿಲ್ಲ ಬರ್ತಿದ್ವು ಸಪ್ರೇಟ್, ಅದನ್ನು ತೊಗೊತಿದ್ವಿ. ಮತ್ತು ಗೈಸ್ ಇದು ನನ್ನ ಜಾಸ್ತಿ ಕಲೆಕ್ಷನ್ ಮಾಡ್ತಿದ್ದೆ. ಒಂದು ಡಬ್ಬಿ ಕಳೆದು ಹೊತ್ತು. ಏನಂದರೆ ಇದು ಟಿಕ್ ಟ್ಯಾಕ್ ಅಲ್ಲ ಗೈಸ್, ಇದು ಏನಂತಂದರೆ ಜೆಲ್ ಪೆನ್ ಬರ್ತಿತ್ತು. ಅಂದರೆ ಈಗ ಹೆಂಗೆ ಬಾಲ್ ಪೆನ್ ಬರುತ್ತೆ ಹಂಗೆ ಜೆಲ್ ಪೆನ್ ಬರ್ತಿತ್ತು. ಜೆಲ್ ಪೆನ್ನ ಕ್ಯಾಪ್ ಒಳಗಡೆ ಇದಿರ್ತಿತ್ತು, ಅಂದರೆ ಈ ಥರ ರಬ್ಬರ್ ಇರ್ತಿತ್ತು. ಅದು ತೆಗೆಯೋದೇ ಒಂದು ಇದಪ್ಪ, ಏನೋ ಒಟ್ಟು ತೆಗಿತಿದ್ವಿ ನಾವು. ಅಂದರೆ ಸ್ವಲ್ಪ ಮಂದಿ, ಅಂದರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಇದ್ರೊಳಗೆಲ್ಲ ಗೊತ್ತಿರುತ್ತೆ, ಫಿಕ್ಸ್ ಗೊತ್ತಿರುತ್ತೆ ಗೈಸ್. ಇದು ಜೆಲ್ ಪೆನ್ನಿಂದ ಇದು ಅನ್ನೋತ್ತ ಇದು ಕನೆಕ್ಷನ್ಸ್ ಗೈಸ್. ಇಲ್ಲದ ನೋಡಿ ಕಾಯಿನ್ಸ್ 50 ಪೈಸಾ ಆಲ್ಮೋಸ್ಟ್ ನೋಡ್ಯಾರೇ ಇಲ್ಲ. ಆಲ್ಮೋಸ್ಟ್ ನಮ್ಮ ಏಜ್ ಇರೋರು ನೋಡಿರ್ತೀರಿ, ಈಗಿನ ಜನ್ರೇಷನ್ ಅಂತ ನೋಡಿರಲ್ಲ. 50 ಪೈಸೆಗಳಿವೆ. ಮತ್ತು ಇದು ಎ ಬಿ ಸಿ ಡಿ ಸ್ಕೇಲ್ ಗೈಸ್. ಇಲ್ಲೇದಾವೆ ಇನ್ನೂ ಕಾಯಿನ್ಸ್ ಇದಾವೆ ಇಲ್ಲಿ. ಓಹೋ ಗೈಸ್, ಇದು ಐ ಥಿಂಕ್ ₹1 ಇದು. ₹1 50 ಪೈಸಾ ಇಲ್ಲೇದಾವೆ ಗೈಸ್. 50 ಪೈಸಾ ಎಲ್ಲ ಅವಾಗಿನ ಎಲ್ಲ 18 ಗೈಸ್ ಎಲ್ಲವು ಗೈಸ್. ಇದು ಲಿಟ್ರಲಿ ಇದು ನಾವು ಈಗ ಹೆಂಗೆ ಇಸ್ಪೆಟ್ಟು ಹಾಡ್ತಿದ್ವಿ, ಅಂದರೆ ಈಗ ಆಡ್ತಾರಲ್ಲ ಆ ಥರ ಇದೆ. ಅಂದರೆ ಇವು ಫೋಟೋಸ್ ಬೇರೆ, ದೇವ್ರ ಫೋಟೋಸ್ ಬೇರೆ. ಫೋಟೋಸ್ ನನ್ನ ಪ್ರಕಾರ ಕೆಳಗಿರ್ಬೋದು. ಈ ಥರ ಆಡ್ತೀವಿ. ಅಂದರೆ ಅವಾಗ ಹಿಂಗೆ ದೇವ್ರ ಇದು ಅದು ದೇವ್ರ ಆಡ್ದಾಗ ಬೈತಿದ್ರು ಮನ್ಯಾಗ, ದೇವ್ರು ಎಲ್ಲ ಹಂಗೆ ಆಡಬಾರ್ದು ಹಂಗೆ ಹಿಂಗೆ ಇನ್ನೂ ಇರ್ಬೇಕು ಗೈಸ್ ನನ್ನ ಪ್ರಕಾರ. ಅದು ಎಲ್ಲೋಗೈತೆ ಏನು ಗೊತ್ತಿಲ್ಲ ಗೈಸ್. ಇದು ಯಾರೋ ಕೊಟ್ಟಿದ್ರಪ್ಪ ಬುಕ್ಕು ನನಗೆ. ಐ ಥಿಂಕ್ ಇದ್ರ ನಂಬರ್ ಏನೋ ಬರೆದು ಇಟ್ಟಿರ್ಬೇಕು ಅನ್ಸಕತ್ತೈತೆ ನನಗೆ. ಯಾವಾಗಿಂದು ಏನು ಇದು ಗೈಸ್ ಅವಾಗ ಗೈಸ್ ಇದು ಗೈಸ್ ಇದು ನಾನೇ ಬರ್ದಿರೋದು. ವಿರೂಪಾಕ್ಷಿ, ನಾನು ನಮ್ಮ ಮಮ್ಮಿ ನಂಬರು, ಶಶಿ ನಮ್ಮ ಪಪ್ಪರ ಹೆಸರು,
ಅವಾಗ ಹಿಂಗೆ ಬರ್ದು ಅಂದರೆ ಡೈರಾಗಿ ಯಪ್ಪ ಹಲ್ಡಿ ಗೈಸ್ ಇದೆ ಇಷ್ಟೇ. ಬೇಬಿ ಹೊಸಪೇಟೆ, ಬೇಬಿ ಕೊಪ್ಪಳ, ಬಾದಾಮಿ ಟೀಚರ್, ಪೂರ್ಣಿಮಕ್ಕ, ಸಂತೋಷ್, ರಾಜೀವ್, ನಮ್ಮ ದೋಸ್ತ್ರ ಹೆಸರು ಅಪ್ಪೋ 2014 ಗೈಸಿದೆ ಡೈರಿ. ಹಲ್ಡಿ ಗೈಸ್ ಇದೊಂದು. ಮತ್ತು ಯಾಕಂದರೆ ಇದು ಬರೀ ಇದು ಇನ್ನೂ ಒಂದನೇದು ಗಾಡ್ರೇಜ್ ಗೈಸಿದೆ, ಇನ್ನು 3 ಇದಾವೆ. ಇದು ಗೈಸಿದು ಚಾಪೀಸ್, ಇದು ಯಾವುದು ಕಲರ್ ಚಾಪೀಸ್ ಅಂತ ಬರುತ್ತಲ್ಲ ಅದು ಗೈಸಿದು. ಅದೇ ಕಲರ್ ಚಾಪೀಸ್ ಗೈಸ್. ಇದು ಫಸ್ಟ್ ಇನ್ನು ಸೆಟಪ್ ಮಾಡಿಬಿಡ ಮಾತಾಡ್ರಿ. ಗೈಸ್ ಇದೊಂದು ನಾನು ಫಸ್ಟ್ ವಾಲಿಬಾಲ್ ತೊಗೊಂಡಿದ್ನಲ್ಲ, ವಾಲಿಬಾಲ್ ತೊಗೊಂಡಿದ್ದು ಅದ್ರ ಪಿನ್ ಗೈಸ್ ಇದು ನಾನು ಚಾಪೀಸ್ ಒಳಗೆ ಹಿಂಗೆ ಮಾಡಿದ್ದೆ ನಾನು ಅಂದರೆ ಚಾಪೀಸ್ ಇದು ಚಾಕ್ ಅದರಿಂದ ಹಿಂಗೆ ಡೆಕೋರೇಟ್ ಒಟ್ಟು ಏನೇನು ಮಾಡೀನಿ ಎಲ್ಲ. ಇದು ನಾನು ಫಸ್ಟ್ ವಾಚ್ ತೊಗೊಂಡಿರೋದು ಒಳಗಡೆ ಇದು ಇದೆಲ್ಲ ಶಲ್ಗಿಲಿ ಎಲ್ಲ ಬಿದ್ದೈತಿ. ತಡ್ರಿನೆಲ್ಲ ಸೆಟ್ ಮಾಡ್ತೀನಿ. ಅದಕ್ಕೆ ಇದು ಗೇಮಿಂಗ್ ಪೆನ್ನಾಗಿ ಹಾಕಿ ರಿಫಿಲ್ ಆಗಿ ಬರೆಯೋದು ಇದು ಫಸ್ಟ್ ಒಳಗಿರ್ತಾ ಇರ್ತದೆ. ಈಗ ಎರಡನೇ ಗಾಡ್ರೇಜಿಗೆ ಬರೋಣ. ಎರಡನೇ ಫ್ಲೋರಿಗೆ ಬರುವ ಎಸ್ ಇದೇನಂತಂದರೆ ಈಗ ಕಾಣಕತ್ತಿರೋದು ನಮ್ಮ ತಂಗಿ ಯಾವಾಗಲಿಂದ ಕಟ್ಕೊಂತ ಬಂದಾಳ. ನಾನು ಯಾವಾಗಲಿಂದ ಜೋಡಿಸ್ಬೇಕು ಅನ್ಕೊಂಡಿದ್ದೆ. ಅವಾಗಿಂದೆಲ್ಲ ರಾಖಿಗಳು ಗೈಸಿದು. ಮತ್ತು ನಮ್ಮ ಸ್ಕೂಲ್ ಒಳಗೆ ನಮ್ಮ ಕ್ಲಾಸ್ ಗರ್ಲ್ಸ್ ಕಟ್ಟಿರೋದಿರಲಿ ಅವನೇ ಇದಾವೆ. ಒಟ್ಟು ಯಾವಂತ ಇದು ಮಾಡೋಕ್ಕಾಗಲ್ಲ. ಒಟ್ಟು ಐದಾವ ಗೈಸ್ ಇವೆಲ್ಲ. ಅಂದರೆ ಎಲ್ಲ ನಮ್ಮ ತಂಗಿನೇ ಆಲ್ಮೋಸ್ಟ್ ಅಲ್ಲಿ ಕಟ್ಟಿರೋದು. ಎಷ್ಟೋ ವರ್ಷದಿಂದ ಅವೇ ಅದಾವೆ ಎಲ್ಲ ಹಳೆ ರಾಖಿ. ಇದು ಐ ಥಿಂಕ್ ಶ್ವೇತಕ್ಕನ ಒಟ್ಟು ಯಾರ ಕಟ್ಟಿರೋದು. ಇದು ಒಂಥರ ಏನೈತಲ್ಲ ಇದು ಶ್ವೇತಕ್ಕ ಇರ್ಬೇಕು, ಇಲ್ಲ ಇದು ಇರ್ಬೇಕು ಗೈಸ್. ಇದು ಶ್ವೇತಕ್ಕನ ಒಟ್ಟು ಯಾರ ಕಟ್ಟಿದ್ದಾರೆ. ಇದು ಒಳ್ಳೆ ಸೈಕೆ ಚೈನ್ ಡೌ ಮಾಡೋಕ್ಕಂತ್ರ ಅನ್ನೋತೈತಿ. ಎಲ್ಲ ಓಮು ಗೀಮು ಎಲ್ಲ ಅನ್ನೋತೆ ಅದು ಇವೆ ನನ್ನ ಪ್ರಕಾರ ಗೈಸ್. ಈ ಕವರ್ನಾಗ ಏನದ ಇವೆಲ್ಲ ನಮ್ಮ ತಂಗಿನೂ ಅನ್ನಿಸ್ತೈತಿ. ಇದ್ರಾಗಿರೋವೆಲ್ಲ ನಮ್ಮ ಸ್ಕೂಲಾಗ ಕಟ್ಟಿರೋ ಕ್ಲಾಸ್ ಗರ್ಲ್ಸ್ ಇರ್ಬೋದು. ಇಲ್ಲ ಇಲ್ಲಿ ಕೆಳಗಡೆನೂ ಸ್ವಲ್ಪ ನಮ್ಮ ತಂಗಿ ಕಟ್ಟಿರೋ ಇದಾವೆ. ಮೇಲೆ ಇವೆಲ್ಲ ಸಣ್ಣ ಏನೇನು ಇದಾವೆ ಇವೆಲ್ಲ ನಮ್ಮ ಕ್ಲಾಸ್ ಗರ್ಲ್ಸ್ ಕಟ್ಟಿರೋದು. ಯಾಕಂದರೆ ಅವಾಗೆಲ್ಲ ನಾವು ಗೊತ್ತಲ್ಲ ಗೈಸ್, ಒಳ್ಳೆ ಮಕ್ಕಳು ಇದ್ದಂಗೆ ಇದ್ವಿ ಅವಾಗ. ಹಂಗೆ ಇದ್ವಿ. ಗೈಸ್ ಇದು ಸೈಡಿಗೆ ಇಡೋಣ. ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ನಮ್ಮ ತಂಗಿನೇ ಕಟ್ಟಿರೋದು. ಸೈಡಿಗೆ ಇಡೋಣ. ಇದು ಅಂದರೆ ಗೈಸ್ ಇದು ಹಲ್ಟಿ. ಇದು ಅವಾಗ ಬರ್ತಿತ್ತು ಕ್ಯಾಮಲಿಂದು. ಒಂಥರ ಏನಂತಾರೆ ಇದು ಕಲರ್ ಏನು ವಾಟರ್ ಕಲರ್. ಇದು ಸ್ಟಿಕ್ಕರು ನೆನಪೈತಿಲ್ಲ. ಈ ಸ್ಟಿಕ್ಕರ್ ತೊಗೊಂತಿದ್ವಿ 10 ರೂಪಾಯಿದು. ಎಷ್ಟೋ ಕೊಂಡು ಮಿಕ್ಕಿ ಮೌಸಿಂದು, ಸ್ಪೈಡರ್ ಮ್ಯಾನ್ ಅವು ಬರ್ತಿದ್ದು. ತೆಗೆದು ಬರುತ್ತೆ. ಓಹೋ ಯೂಸು ಮಾಡೀನಿದ್ರ ಗ್ಯಾಸ್ ಈ ಥರ ವಾಟರ್ ಕಲರ್ಸ್ ಬರ್ತಿದ್ದು. ಯಾವಾಗಾರ ಸ್ಕೂಲಾಗ ಅಂದರೆ LFS ಆಗ ಡ್ರಾಯಿಂಗ್ಸ್ ಇದ್ದಾಗ ತೊಗೊಂಡೋಗಿದ್ದು ವಾಟರ್ ಕಲರ್ಸಿಂದು. ಮತ್ತು ಯಾವ ಗೈಸ್ ಇದೇನೈತಲ್ಲ ಇದೇನು ನೋಡಾಕೈತಿರಲ್ಲ ಇದು ಏನೋ ಎರೇಸರ್. ಇದು ನಿಂಗೆ ತೆಗಿಬೇಕು, ಹಿಂದಕ್ಕೆ ಹಾಕ್ಬೇಕು, ಇನ್ನೊಂದು ಎರೇಸರ್ ಬರುತ್ತೆ. ನಮ್ಮ ಮಮ್ಮಿ ತಂದಿರೋದು. ಇದನ್ನು ನನ್ನ ವಾಚಿಂದ ಗೈಸ್. ಇದು ಫಸ್ಟ್ ಅಂದರೆ ಸೆಕೆಂಡ್ ತೊಗೊಂಡ್ರೆ ವಾಚಿಂದ ಇದು. ಇಲ್ಲೇನದ ಇದೇನು ಗೈಸ್ ಇದೊಂದು. ಅಯ್ಯೋ ನಿಮಗೆ ಇದೊಂದು ಹೇಳೋದು ಮರ್ತೆ ಗೈಸ್. ಇವೆಲ್ಲ ಚಲ್ಲೇವೆ ನನ್ನ ಪ್ರಕಾರ ಚಲ್ಲೇವಿಲ್ಲಿ ಗೈಸ್. ಇವು ನೋಡಾಕತ್ತಿರಲ್ಲ ಬಾಲ್ಸ್. ಎದುರು ನೋಡಿ ಈ ಥರ ವೈಟ್ ಬಾಲ್ಸ್ ಇದಾವಲ್ಲ. ಇದೇನಂತಂದರೆ ಇಂಕ್ ಪೆನ್. ಅವಾಗೆ ತೋರಿಸಿದ್ನಲ್ಲ ನಿಮಗೆ ಇಂಕ್ ಪೆನ್ನು ರಿಫಿಲ್ ಒಳಗಡೆ ಇರುತ್ತೆ ಅದು ಬಾಲ್ಸ್. ಅದನ್ನು ಕಲೆಕ್ಟ್ ಮಾಡ್ತಿದ್ದೆ ನಾನು ಅವಾಗ. ಅನಾವತ್ತ ಗೈಸಿದೆ. ಇವನು ಕಲೆಕ್ಟ್ ಮಾಡ್ತಿದ್ದೆ. ಇವೆಲ್ಲ ಇದ್ರಾಗ ಗೈಸಿದೆ. ಅದು ಮೋಟೋ ಪಲ್ಪ್ಲು ಬರ್ತಿದ್ದಲ್ಲ ಅದ್ರಾಗಿಂದಿವು. ಈಸಿಲು ಇದು ಗೈಸಿದು ಇದು ಫಸ್ಟ್ ಲೈಟಿಂದ ಕೀಚನ್ ಗೈಸಿದೆ. ಈಗ ಆನ್ ಆಗಲ್ಬಿಟ್ರೆ ಇದು ಅನಾವತ್ತ. ಇದು ಕೀಚಿ ಲೈಟ್ ಬರ್ತಿತ್ತು ಇದ್ರೊಳಗೆ. ಟಕ್ ಲೈಟ್. ಇದು ನಮ್ಮ ಪಪ್ಪರು ಗಾಡಿಗೆ ಕಿರಣ್ ಭೂಮಿಕಾ ಅಂತ ಹಾಕ್ಸಿದ್ರು. K ಒಂದೇ ಸಿಕ್ಕಿತ್ತು. K ಒಂದು ಇಟ್ಕೊಂಡಿನಿ. ಗಾಡಿಗೆ ಮುಂದೆ ಹಾಕ್ಸ್ತಾರೆ ಇದು ನಂಬರ್ ಪ್ಲೇಟಿಗೆ. ಅದು ಇತ್ತು ಗೈಸಿದು. ಈಗ ನಾನು ನಿಮಗೆ ಇನ್ವೈಟ್ ಮಾಡ್ತಿರೋದು ಲಾಸ್ಟ್ನೇ ಫ್ಲೋರ್ ಅಂದರೆ 3ನೇ ಫ್ಲೋರ್. ಇದ್ರಾಗ ಆಲ್ಮೋಸ್ಟ್ ಆಲ್ ಏನಿದು ಅಂದರೆ ಗೈಸ್ ಇದು ನನ್ನ ಫಸ್ಟ್ ಟ್ರೈಮ್ಯಾಕ್ಸ್ ಅಲ್ಲ ಕರೆಕ್ಟಾ? ನಾನು ಜಡ್ಜ್ ಮಾಡಿದ್ದು ಟ್ರೈಮ್ಯಾಕ್ಸ್ ಟಿಮ್ಯಾಕ್ಸ್ ಅಂದರೆ ಟ್ರೈಮ್ಯಾಕ್ಸ್. ಇದು ನಾನು ತೊಗೊಂಡಿರೋದು ಫಸ್ಟು. ಇದೂ ಒಂಥರ ಇಂಕ್ ಪೆನ್ ಇದ್ದಂಗೆ. ಇದನ್ನು ಸೇಮ್ ರಿಫಿಲ್ ಹಾಕೋದು. ಇದನ್ನು ಅಯ್ಯೋ ಗೈಸ್ ಲೀಕೇಜ್ ಆತ ಆವಾಗ. ಇದೇನೋ ಈಗ ಅಂಟಿಸಿದ್ರೆ ಸ್ಕೂಲ್ ಆದರೆ ಸೈಕ್ ಹಬ್ಬ ಲೀಕೇಜ್ ಆಗೈತಿ ಗೈಸ್. ಇನ್ನೊಂದೇನಂದರೆ ಇದ್ರ ಬರೀ ಇವೇ ಕಾಣಕತ್ತೈತೆ ನಿಮಗೆ. ಅಂದರೆ ಇದ್ರ ಸ್ವಲ್ಪ ಮ್ಯಾಗ್ನೆಟ್ ಇದಾವೆ. ಇವೆಲ್ಲ ಮ್ಯಾಗ್ನೆಟ್ ಅವಾಗ ಈಗಿನವ್ರಿಗೆ ಗೊತ್ತೈತೆಲ್ಲ.
ಆಲ್ಮೋಸ್ಟ್ ಅಲ್ಲ ಅದನ್ನು ತೆಗೆದ್ನ. ಇವೆಲ್ಲ ಮ್ಯಾಗ್ನೆಟ್ ಇವು ಸಿಗ್ತಿದ್ವು, ಇವೆಲ್ಲ ಸ್ಪೀಕರ್ ತೆಗಿತಿದ್ವಿ, ಇವೆಲ್ಲ ಸ್ಪೀಕರ್ ಆಗಿರೋ ಮ್ಯಾಗ್ನೆಟ್. ಇವು ಸಣ್ಣ ಪುಟ್ಟ ಆಲ್ಮೋಸ್ಟ್ ಅಲ್ಲ. ಇವೇನು ಗೈಸ್, ಇವೇನು ಸ್ಲೈಸ್ ಇವೆಲ್ಲ ಹೋಗಿ ಅಂಗಡಿ ಹೊರಗಡೆ ಬಿದ್ದಿರ್ತಿದ್ವು ಕೆಳಗಡೆ. ಇದು ಎದಕ್ಕೆ ತರ್ತಿದ್ವು ಅಂದರೆ, ಒಂದು ನಾರ್ಮಲ್ ಫೈರಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ. ಅಂದರೆ ಆ ಕಡೆ ಕಲ್ಲಿಟ್ಟು ನಡಕ್ಕೆ ಕ್ಯಾಂಡಲ್ ಇಡ್ತಿದ್ವಿ ಸಪೋರ್ಟಿಗೆ. ಮೇಲೆ ಈ ಸ್ಟೀಲಿಂದ ಏನೈತೆ ಕ್ಯಾಪ್, ಈ ಸ್ಟೀಲಿನ ಕ್ಯಾಪ್ ಇಡ್ತಿದ್ವಿ. ಇಟ್ಟುಕೊಳ್ಳೋಣ ಕ್ಯಾಂಡಲಿನ ಸೈಡಿಗೆ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿ ಸ್ವಲ್ಪ ಇದು ಮಾಡಿ ಮ್ಯಾಗ ಮೆಲ್ಟ್ ಮಾಡೋಕ್ಕೆ ಇದ್ರೊಳಗೆ ಹಾಕ್ತಿದ್ವಿ. ಬೇಸ್ ಮೆಲ್ಟ್ ಆದಮೇಲೆ ಇಷ್ಟು ನೀರು ಗೈಸ್, ಇಷ್ಟು ನೀರು ತೊಗೊಂಡು ಹಾಕಿಬಿಟ್ರೆ ಬ್ಲಾಸ್ಟ್ ಆದಂಗೆ ಚರ ಈಗ ಇದು ಬೆಂಕಿ ಬರುತ್ತೆ. ಅದನ್ನು ಮಾಡ್ತಿದ್ವು. ಅದು ಅವಾಗ ಹೋಗಿ ಬೇಕ್ರಿ ಮುಂದೆ ಹೋಗಿ ತರ್ತಿದ್ದೆ. ಇದು ಏನಂದರೆ ಗೈಸ್, ಇದು ನಮ್ಮ ಅಕ್ಕ ಕೊಟ್ಟಿರೋದು ಅವಾಗ ಯಾರು ನಮ್ಮ ಐಶ್ವರ್ಯಕ್ಕ ಕೊಟ್ಟಿರೋದು. ಇದು ಪೆನ್ಸಿಲ್, ಇದು ನಾರ್ಮಲ್ ಪೆನ್ಸಿಲ್. ಆದರೆ ಇದೇನಂದರೆ ಇದೇನೇನು ಪೂರ ಇದೇನು ಮಾಡ್ಯಾರಲ್ಲ ಇದೆಲ್ಲ ಪೇಪರ್ ಪೆನ್ಸಿಲ್ ಗೈಸ್. ಇದು ಕೆತ್ತಿದೆ ಪೇಪರೇ ಬರುತ್ತೆ. ಇದು ಪೂರ ರೌಂಡ್ ಏನು ಸುತ್ತಾರಲ್ಲ ಇದೆಲ್ಲ ಪೇಪರ್ ಪೆನ್ಸಿಲ್. ಅದನ್ನು ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಅಲ್ಲಿ. ಇದು ಏನೇನಿರಲ್ಲ ಗೈಸ್, ಇದು ಅನಾಹುತ ಕಲೆಕ್ಷನ್ ಮಾಡ್ತಿದ್ದೆ. ಇದು ಗೈಸ್, ಇದು ಕಾರಿಂದ ಡೋರ್ ಆನ್ ಆಫ್ ಮಾಡ್ತಾರಲ್ಲ ಅದ್ರ ಒಳಗಿಂದ ಗೈಸ್. ಅವಾಗ ಯಾಕಂದರೆ ಯಾವಾರ ಇಂಥ ಮಿಷಿನ್ ತೆಗೆದ್ರೆ ಫಸ್ಟ್ ತೆಗೆದೇ ನೋಡ್ತಿದ್ದೆ. ಇದು ಅನಾಹುತ ಕಲೆಕ್ಷನ್ ಮಾಡ್ತಿದ್ದೆ ಗೈಸ್. ಇದೇನಂದರೆ ಇವೆಲ್ಲ ಮೋಟು ಪತ್ಲದಾಗ ಸಿಗಾವು. ಇದ್ರೊಳಗೊಂದು ಇದಿರುತ್ತೆ, ಏನೋ ಡೈಸ್, ಕರೆಕ್ಟ್ ಡೈಸ್ ಇರುತ್ತೆ ಗೈಸ್. ಈ ಡೈಸ್ ಇರುತ್ತೆ, ಅದನ್ನು ಹಿಂಗೆ ಮಾಡ್ತಿದ್ವಿ, ಹಿಂಗೆ ಅಲಾಡಿಸ್ತಿದ್ವಿ. ಅವ್ನು ಯಾವ ನಂಬರ್ ಅಂತಿದ್ದು ಅದೇ ನಂಬರ್ ಬರ್ತಿತ್ತು. ಅಂದ್ರೆ ಹಂಗೆ ಒಂಥರ ಮ್ಯಾಜಿಕ್ ಇದು ಇದ್ದಂಗೆ ಇತ್ತು. ಇವೆಲ್ಲ ಗೈಸ್, ಇವೆಲ್ಲ ಮೋಟು ಪತ್ಲು ಇಲ್ಲಿ ಬಿದ್ದವು ನೋಡ್ರಿ ಗೈಸ್. ನಾನು ನಿಮಗೆ ರಬ್ಬರ್ ಅಂದೆಲ್ಲ ನಾನು ಇಲ್ಲಿ ಬಿದ್ದವು ನೋಡ್ರಿ. ಇಲ್ಲಿ ಗುಂಡು ಇವೆಲ್ಲ ಇಲ್ಲಿ ಬಿದ್ದವು. ಇನ್ನು ಸ್ವಲ್ಪ ಇದನ್ನು ಮ್ಯಾಜಿಕ್ ಗೈಸ್. ಇದು ಯಾಕಂದರೆ ಇದು 2 ಕಾರ್ಡ್ ಗೈಸ್. 2 ಕಾರ್ಡ್ ನಿಮಗೆ ತೋರಿಸ್ತೀನಿ. 2 ಸೇಮ್ ಸೈಜ್ ಅದ. ಇದೇ ಮ್ಯಾಜಿಕ್ ತೋರಿಸ್ಬಿಡುತ್ತೆ. 2 ಸೇಮ್ ಸೈಜ್ ಅದ. ಈಗ ಹಿಂಗಿಟ್ರೆ ಯಾವುದು ಸಣ್ಣದು ಯಾವ್ದು ದೊಡ್ಡದು ಕಾಣುತ್ತೆ. ಇದು ಸಣ್ಣದು ಇದು ದೊಡ್ಡ ಕಾಣುತ್ತೆ. ಇದು ನಾನು ಅಕಸ್ಮಾತ್ ಹಿಂಗಿಟ್ರೆ ಈಗ ಅದು ದೊಡ್ಡದು ಇದು ಸಣ್ಣ. ಇದೇ ಮ್ಯಾಜಿಕ್ ಎಲ್ಲ ಬರೋ ಇದಾವೆ ಗೈಸ್. ಇದು ಅವಾಗ ಬರ್ತಿತ್ತು ಗೈಸ್. ಇದು ಪೆನ್ಸಿಲ್ ಇದು ಅಂದರೆ ಈ ಕಡೆ ಇದು ಮೊದ್ದು ಖಾಲಿ ಆಯ್ತು ಅಂದರೆ ಪೆನ್ಸಿಲ್ ಇದ್ದಂಗೆ. ಇದು ಮೊದ್ದು ಖಾಲಿ ಆಯ್ತಂದ್ರೆ ಇದು ಹಿಂಗೆ ತೆಗಿತಿದ್ದೆ, ಇನ್ನೊಂದಿರ್ತಿತ್ತು. ಇದರಿಂದಕ್ಕೆ ಇದನ್ನು ಹಿಂಗೆ ಸಿಗಿಸ್ಬಿಡ್ತಿದ್ದೆ. ಇದು ಅಲ್ಟಿ ಇದೇ ಅದ ಇಲ್ಲೆಲ್ಲ ನೋಡ್ರಿ ಗೈಸ್. ಎಲ್ಲ ಕಲೆಕ್ಷನ್ ಮಾಡಿರೋದು ಇದೆಲ್ಲ ಅಲ್ಟಿ ಗೈಸ್. ಇವೆಲ್ಲ ಮ್ಯಾಜಿಕ್ಕಿನ್ನು ಇವೆಲ್ಲ ಅವೇ ಕುರ್ಕುರೆದೊಳಗೆ ಬಂದಿರೋವು. ಇದು ಡಿಸ್ಕ್ಯಾಮ್ ಹೋಗುತ್ತಾ ಇಲ್ಲ ಈಗ ಇದೊಂದು. ಇವು ವಿಸಿಲ್, ಇದು ನನ್ನ ಹೆಸರು ಬರ್ತಿದ್ದೆ ನಾನು ಬೇಸಿದ ಕಿರಣ್ ಚಾಪ್ಲಿನ್ ಅಂತಂದು. ಎಲ್ಲ ಅಲ್ಟಿ ಗೈಸ್. ಇವೆಲ್ಲ ಈಗೂ ನೆನ್ಸ್ಕೊಂಡ್ರೆ ಹಳೆವೆಲ್ಲ ಸೈಕ್. ಎಸ್ ಈಗ ಗೈಸ್ ಇನ್ನೂ ಆಲ್ಮೋಸ್ಟ್ ಅಲ್ಲಿಲ್ಲ ಇಷ್ಟ. ನಮ್ಮ ಸ್ಕೂಲಿಂದಂತರೂ ಅಲ್ಟಿ ಇದು. ನನ್ನ ಪ್ರಕಾರ ಯಾರ್ಯಾರು ನೋಡಿರಿ ಈ ವ್ಲಾಗ್ ಅಂತರೂ ನಮ್ಮವ್ರು ಯಾರನ್ನ ಇದ್ದರೆ ಇವೆಲ್ಲ ನೋಡಿನಂತಿದ್ರೆ ಕಮೆಂಟಾಗ ಎಸ್ ಅಂತ ಹಾಕ್ರಿ, ಇಲ್ಲ ಏನೋರು ಅಂತ ಹಾಕ್ರಿ. ನೋಡೋಣ, ನಮಗೂ ಚಲೋ ಇಂಟ್ರೆಸ್ಟ್ ಬರುತ್ತೆ ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ. ನೋಡೋಣ ಏನಾರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಕೊಂತ ಲವ್ ಯು ಗೈಸ್. ಯಾರನ್ನ ಚಲೋ ಆಗಿದ್ರೆ ಇಂಟ್ರೆಸ್ಟ್ ಏನಾರು ಬಂದಿದ್ರೆ ಕಮೆಂಟಾಗಿ ಎಸ್ ಹಾಕ್ರಿ ಅಂತ ಹೇಳಿ ಕಮೆಂಟಾಗಿ ಏನಾರು ಹಾಕ್ರಿ. ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಬೇರೆ ಕಡೆ ಮಾಡಿಸ್ರಿ ಅಂತ ಹೇಳ್ಕೊಂತ ಟೇಕ್ ಕೇರ್. ಗುಡ್ ನೈಟ್ ಅಲ್ಲ, ಗುಡ್ ಆಫ್ಟರ್ನೂನ್ ಏನೋ ಒಂದು. ಲವ್ ಯು ಗೈಸ್, ಲವ್ ಯು.